ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ ನೀವು ಡಿ ಎಮ್ ಮಾಡಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1 to 1 ಕಾಲ್ನ ಸ್ಕೆಡ್ಯೂಲ್ ಕೂಡ ಮಾಡಿಕೊಡ್ತೀವಿ. ಇವಾಗ ಫಸ್ಟ್ ಜಾಬ್ ಬಂದ್ಬಿಟ್ಟು ಅಮೆಝಾನ್ ಅವರು. ಇವರು ನೋಡಿ, ಆ್ಯಡ್ ಸೋಪ್ಸ್ ಅಸೋಸಿಯೇಟ್ ಅಮೆಝಾನ್ ಅಡ್ವರ್ಟೈಸಿಂಗ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು ಕರ್ನಾಟಕ ಆಗಿರುತ್ತೆ. ಸೊ ವರ್ಚುವಲ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಡಿಸ್ಕ್ರಿಪ್ಷನು, ಅಮೆಝಾನ್ ಅಡ್ವರ್ಟೈಸಿಂಗ್ ಸರ್ವಿಸ್ ಇಸ್ ಗ್ರೋಯಿಂಗ್ ಇಟ್ಸ್ ಆನ್ಲೈನ್ ಅಡ್ವರ್ಟೈಸಿಂಗ್ ಪ್ರೋಗ್ರಾಮ್ ಆ್ಯಂಡ್ ಈಸ್ ಸೀಕಿಂಗ್ ಆ್ಯಡ್ ಆಪರೇಷನ್ ಅಸೋಸಿಯೇಟ್ ಟು ಸಪೋರ್ಟ್ ಅವರ್ ಗ್ಲೋಬಲ್ ಬಿಸ್ನೆಸ್ ಆ್ಯಂಡ್ ಪ್ರೊವೈಡ್ ವರ್ಲ್ಡ್ ಕ್ಲಾಸ್ ಕಸ್ಟಮರ್ ಸರ್ವಿಸ್. ಅಂತಂದರೆ ಇವಾಗ ಆ್ಯಡ್ಸ್ಗಳು ಬರ್ತಿರುತ್ತಲ್ಲ, ನೀವು ಯೂಟ್ಯೂಬಲ್ಲಿ ಆ್ಯಡ್ಸ್ಗಳು ನೋಡ್ತಾ ಇರ್ಬೋದು. ಇಲ್ಲಾಂದರೆ ಒಂದು ಯಾವ್ದಾದ್ರು ಓಪನ್ ಮಾಡಿದ್ರು, ಈಗ ಯಾವುದಪ್ಪ ಅಂತಂದರೆ ಆನ್ಲೈನ್ ಶಾಪಿಂಗ್ ಏನೋ ಓಪನ್ ಮಾಡಿರೋ ಆ್ಯಡ್ಸ್ ಬರ್ತಿರುತ್ತಲ್ಲ, ಸೊ ಆ ಥರ ಕ್ಯಾಂಡಿಡೇಟ್ನ ಅದು ಸಪೋರ್ಟ್ ಮಾಡೋದು, ಆಪರೇಟ್ ಮಾಡೋ ಕ್ಯಾಂಡಿಡೇಟ್ನ ನೋಡ್ತಿದ್ದಾರಂತೆ. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಇನ್ ದ ಡೈಲಿ ಆಪರೇಷನ್ ಆಫ್ ಅಡ್ವರ್ಟೈಸಿಂಗ್ ಕ್ಯಾಂಪ್ನಿಂಗ್ ಅಕ್ರಾಸ್ ಅಮೆಝಾನ್ ಆ್ಯಂಡ್ ಇಟ್ಸ್ ಸಬ್ಸೈಡರಿ ಓನ್ಡ್ ಆ್ಯಂಡ್ ಆಪರೇಟೆಡ್ ಸೈಟ್ ಅಂತ ಹೇಳಿದ್ದಾರೆ. ನಾವು ಎಲ್ಲೆಲ್ಲಿ ನಾವು ಆ್ಯಡ್ಸ್ನ ಮ್ಯಾನೇಜ್ ಮಾಡಬೇಕು ಅಂತಂದರೆ, ಇವ್ರದ್ದು ಎಲ್ಲೆಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ಅಂತಂದರೆ, ಇವ್ರ ಕಂಪ್ನಿ ಬಂದ್ಬಿಟ್ಟು ಅಮೆಝಾನು, ಮತ್ತು ಇದ್ರಲ್ಲಿ ತುಂಬ ಇ ಕಾಮರ್ಸಲ್ಲಿ ಬೇರೆ ಬೇರೆ ಇದೆ ಅಲ್ಲ. ಸೊ ಅಲ್ಲೆಲ್ಲ ಕ್ಯಾಂಪ್ನಿಂಗ್ ಅಂತಂದರೆ ಏನಾರ ಫುಲ್ ಫೇಮಸ್ ಆಗಿರೋದನ್ನ ಕಂಟ್ಯಾಕ್ಟ್ ಮಾಡಿ ಇದನ್ನ ಅಡ್ವರ್ಟೈಸ್ ಮಾಡಿಕೊಡಿ ನಿಮ್ಮ ಚಾನಲಲ್ಲಿ ಅಂತೆಲ್ಲ ಕೇಳೋದೆಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ ಇವ್ರದ್ದು. ನೋಡಿ ಇಲ್ಲಿ, ಲೈಕ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಪ್ ದ ಕ್ಯಾಂಪ್ನಿಂಗ್ಸ್, ಐಡೆಂಟಿಫೈಯಿಂಗ್ ದ ಗ್ಯಾಪ್ಸ್ ಆ್ಯಂಡ್ ಸಬ್ಮಿಟಿಂಗ್ ಟು ದ ರಿಲೆವೆಂಟ್ ಇಂಟರ್ನಲ್ ಆ್ಯಡ್ಸ್ ಟೀಮ್ ಟು ಮಾಡರೇಷನ್ ವಿತ್ ಇನ್ ದ ಆ್ಯಡ್ಸ್ ಪಾಲಿಸಿ ಗೈಡ್ಲೈನ್ಸ್. ಅಂತಂದರೆ ಏನಾದರೂ ಗೈಡ್ಲೈನ್ಸ್ ಏನಾದ್ರು ಮೀರೋಗಿದ್ರೆ ಅಂತಂದರೆ, ಅಷ್ಟು ಪರ್ಟಿಕ್ಯುಲರಾಗಿ ಗೈಡ್ಲೈನ್ಸ್ ಇರುತ್ತೆ ಕಂಪ್ನಿದು ಆಗಿರಲಿ, ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರಲಿ, ಅದನ್ನ ಯಾವಾಗಲೂ ನಾವು ರೀಚ್ ಮಾಡಬೇಕು. ಸೊ ಅದೇನೋ ಕರೆಕ್ಟಾಗಿದೆನಾ ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ, ಆರ್ ಯು ಪ್ಯಾಷನೇಟ್ ಅಬೌಟ್ ಎನ್ಶೂರಿಂಗ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಅಂತೆ. ಸೊ ಡಿಜಿಟಲ್ ಅಡ್ವರ್ಟೈಸಿಂಗ್ ಮಾಡೋಕ್ಕೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ, ಮತ್ತು ಈ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಕಸ್ಟಮರ್ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಮತ್ತು ಇಲ್ಲಿ ನೋಡಿ ವಿ ಹ್ಯಾವ್ ಇನ್ವೈಟೆಡ್ ಟು ಜಾಯಿನ್ ಅಂತಂದರೆ ಈ ಥರ ಕ್ಯಾಂಡಿಡೇಟ್ ಇರೋರನ್ನ ನಾವು ಓಕೆ ಇನ್ವೈಟ್ ಮಾಡ್ತಾ ಇದ್ದೀವಿ, ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ನೋಡಿ, ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡ್ ದ ಡೈಲಿ ಆಪರೇಷನ್ ಆಫ್ ಅಡ್ವರ್ಟೈಸಿಂಗ್ ಕ್ಯಾಂಪ್ನಿಂಗ್ ಅಕ್ರಾಸ್ ದ ಅಮೆಝಾನ್ ಆ್ಯಂಡ್ ಇಟ್ಸ್ ಸಬ್ಸಿಡರಿ. ಅಂತಂದರೆ ಅಮೆಝಾನ್ ಮತ್ತು ಅದರ್ ಸಬ್ಸಿಡಿಯಲ್ಲಿ ಯಾವ್ಯಾವ ಥರ ಆ್ಯಡ್ಸ್ ರನ್ ಆಗ್ತಿದೆ, ಅದು ಕಂಪ್ನಿ ಪಾಲಿಸಿಗೆ ಅಲೈನ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡೋದು ನಮ್ದು ಜವಾಬ್ದಾರಿ ಆಗಿರುತ್ತೆ. ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಪ್ ಅಂತಂದರೆ ಗ್ಯಾಪ್ ಇದೆನಾ ಅಂತೆಲ್ಲ ಚೆಕ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಏನಾದ್ರು ಕರೆಕ್ಷನ್ಸ್ ಇದ್ದರೆ ಇಂಟರ್ನಲ್ ಟೀಮ್ಗೆ. ಮತ್ತು ರಿಲೆವೆನ್ಸಿ ರೇಟಿಂಗ್ ಏಮ್ ಟು ಡಿಸ್ಪ್ಲೇ ದ ರೈಟ್ ರಿಸಲ್ಟ್. ಅಂತಂದರೆ ಇವಾಗ ನಾನು ಡ್ರೆಸ್ ಏನೋ ಸರ್ಚ್ ಮಾಡಿದ್ರೆ ನನಗೇನೋ ಟಿ ವಿದು ಆ್ಯಡ್ ಶೋ ಮಾಡಿದ್ರೆ ಆ ಥರ ಅಲ್ಲ. ಸೊ ನಾನು ಏನು ಸರ್ಚ್ ಮಾಡ್ತೀನಿ ಅದೇ ಕರೆಕ್ಟಾಗಿ ಆ್ಯಡು ನನಗೆ ಡಿಸ್ಪ್ಲೇ ಆಗ್ತಿದೆನಾ ಅಂತೆಲ್ಲ ಸರ್ಚ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಬಿಲ್ಡಿಂಗ್, ಟ್ರ್ಯಾಕ್ಲಿಂಗ್ ಆ್ಯಂಡ್ ಆಪ್ಟಿಮೈಸಿಂಗ್ ಅಡ್ವರ್ಟೈಸಿಂಗ್ ಆರ್ಡರ್ ಆ್ಯಂಡ್ ಕ್ಯಾಂಪ್ನಿಂಗ್ ಫಾರ್ ದ ಅಡ್ವರ್ಟೈಸ್ ಆಫ್ ಆಲ್ ಸೈಜ್. ಅಂತಂದರೆ ಸ್ಮಾಲ್ ಸೈಜು, ಬಿಗ್ ಸೈಜೆಲ್ಲ ಇರುತ್ತಲ್ಲ, ಸೊ ಎಲ್ಲದಕ್ಕೂ ಕ್ಯಾಂಪ್ನಿಂಗ್ ಮಾಡೋಕ್ಕೆ ರೆಡಿ ಇರಬೇಕು. ದೇ ಎನೇಬಲ್ ದಿಸ್ ಕ್ಯಾಂಪ್ನಿಂಗ್ ಅಕ್ರಾಸ್ ವೇರಿಯಸ್ ಅಮೆಝಾನ್ ಪ್ಲ್ಯಾಟ್ಫಾರ್ಮ್. ಎಲ್ಲೆಲ್ಲಿ ಅಂತಂದರೆ ಇದು ಪಿಕ್ಸೆಲ್ ಆ್ಯಪ್ಸ್ಗಳೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ನಾವು ಎನೇಬಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ್ಯಡ್ ಆಪ್ಸ್ ಕೋರ್ ಫೋಕಸ್ ಇಸ್ ಆನ್ ಕಂಟಿನ್ಯೂಸ್ಲಿ ಎಕ್ಸ್ಪ್ಲೋರಿಂಗ್ ನ್ಯೂ ಕಂಟೆಕ್ಸ್ಟ್ ಆ್ಯಂಡ್ ಕ್ರಿಯೇಟ್ ಎ ನ್ಯೂ ಫಾರ್ಮೇಟ್ ಆ್ಯಂಡ್ ಡೆಲಿವರಿ ವ್ಯಾಲ್ಯೂ ಬೋತ್ ಕಸ್ಟಮರ್ ಆ್ಯಂಡ್ ಅಡ್ವರ್ಟೈಸಿಂಗ್. ಅಂತಂದರೆ ಸುಮ್ಮನೆ ಓಲ್ಡ್ ಫ್ಯಾಷನ್ ಆಗಿರೋದನ್ನೋ ಏನೇನೋ ಮಾಡಿದ್ರೆ ಜನಗಳನ್ನು ನೋಡಲ್ಲ. ಸೊ ಹೊಸ್ದಾಗಿ ಏನಾರ ಕಂಡಿಡ್ದು ನಾವು ಮಾಡಬೇಕಾಗಿರುತ್ತೆ ಇಲ್ಲಿ. ಅಂತಂದರೆ ಅಡ್ವರ್ಟೈಸ್ ಯಾವ ಥರ ರೀಚ್ ಆಗ್ಬೋದು ಕಸ್ಟಮರ್ಗೆ ಅನ್ನೋದು ಮೇನ್ ಆಗಿರುತ್ತೆ. ಇನ್ನು ಏನೇನು ಕ್ವಾಲಿಫಿಕೇಷನ್ ಬೇಕು ಈ ಜಾಬ್ಗೆ ಅನ್ನೋದಾದರೆ ನೋಡಿ, ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು, ಮತ್ತು ಸ್ಪೀಕ್, ರೈಟ್ ಆ್ಯಂಡ್ ರೀಡ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್. ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೆಲ್ಲ ಬರಬೇಕು, ಮತ್ತು ಎಕ್ಸ್ಪೀರಿಯೆನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ಸ್ ಅಂತಂದರೆ ಎಕ್ಸೆಲ್ಲು, ಟೀಮ್ಸು, ವರ್ಡು ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ಬರಬೇಕು. ಪಿ ಪಿ ಟಿ ಪ್ರೆಸೆಂಟೇಷನ್ನು ಮತ್ತು ಎಕ್ಸ್ಪೀರಿಯೆನ್ಸ್ ಇನ್ ಆನ್ಲೈನ್ ಅಡ್ವರ್ಟೈಸಿಂಗ್ ಇಸ್ ಪ್ರಿಫರ್ಡೇಬಲ್ ಅಂತ ಹೇಳಿದ್ದಾರೆ, ಬಟ್ ನಾಟ್ ಮ್ಯಾಂಡೇಟರಿ ಕೂಡ ಹೌದು. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಈಗ ನೆಕ್ಸ್ಟ್ ಜಾಬ್ ನೋಡೋಣ.
ಈ ಸೆಕೆಂಡ್ ಜಾಬ್ ಬಂದ್ಬಿಟ್ಟು ಯಾವ ಕೆರಿಯರ್ಸ್ ಅಂತ ಇದು ಗೂಗಲ್ಲು, ಜಿಮೇಲ್ ಎಲ್ಲ ಇದೆಯಲ್ಲ, ಇದೂ ಒಂದು ಇಮೇಲ್ ಅಡ್ರೆಸ್ದು. ಇವ್ರೂ ಅಸೋಸಿಯೇಟ್ ಆ್ಯಡ್ ಕ್ವಾಲಿಟಿ ಆಪ್ಟಿಮೈಸೇಷನ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಇಂಡಿಯಾದು. ಇದು ಫುಲ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ, ದ ಕನ್ಸ್ಯೂಮರ್ ಆ್ಯಡ್ ಕ್ವಾಲಿಟಿ ಟೀಮ್ ಇಸ್ ಇಂಟಿಗ್ರಲ್ ಫಂಕ್ಷನ್ ಆಫ್ ಮ್ಯಾನೇಜಿಂಗ್ ಅಡ್ವರ್ಟೈಸಿಂಗ್ ರಿಸ್ಕ್ ಅಂತೆ. ವರ್ಕಿಂಗ್ ಕ್ಲೋಸ್ಲಿ ವಿತ್ ದ ಕ್ರಾಸ್ ಫಂಕ್ಷನಲ್ ಟೀಮ್ ಜೊತೆ ವರ್ಕ್ ಮಾಡಬೇಕು. ಮತ್ತು ಇಲ್ಲಿ ಏನಾದರೂ ಆಪ್ಟಿಮೈಸೇಷನ್ ಇದ್ದರೆ, ಏನಾದ್ರು ಕರೆಕ್ಷನ್ಸ್ ಇದ್ದರೆ ನಾವು ಅಲ್ಲಿ ಇದು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ದ ಕೀ ಆಬ್ಜೆಕ್ಟಿವ್ ಆಫ್ ದಿಸ್ ಸೇಮ್ ಕೀಪ್ ಯಾವ ಓನರ್ಡ್ ಆ್ಯಂಡ್ ಆಪ್ರೇಟೆಡ್ ಸೇಫ್ ಅಂಡ್ ಟ್ರಸ್ಟೆಡ್ ಬೈ ದ ಕನ್ಫರ್ಟಿಂಗ್ ಅಂತಂದರೆ, ಏನಾದ್ರು ಅಡ್ವರ್ಟೈಸ್ ಕೊಡ್ತೀನಿ ಅಂತ ಅಂದ್ರೂ ಅದು ಸೇಫ್ ಆಗಿರಬೇಕು, ಟ್ರಸ್ಟ್ ವರ್ತಿ ಆಗಿರಬೇಕು ಅಂತ ಕೂಡ ಮೆನ್ಷನ್ ಮಾಡೋರು ಇಲ್ಲಿ. ಇಲ್ಲಿ ನೋಡಿ, ಅಸೋಸಿಯೇಟ್ ಹ್ಯಾಡ್ ಕ್ವಾಲಿಟಿ ಆಪ್ಟಿಮೈಸೇಷನ್ ಸ್ಪೆಷಲಿಸ್ಟ್ ರಿವ್ಯೂ ಆ್ಯಂಡ್ ಕ್ಲಾಸಿಫೈ ಆನ್ಲೈನ್ ಡಿಸ್ಪ್ಲೇ ಆ್ಯಂಡ್ ವಿಡಿಯೋ ಅಡ್ವರ್ಟೈಸಿಂಗ್ ಆ್ಯಸ್ ವೆಲ್. ಅಂತಂದರೆ ನಾವು ವಿಡಿಯೋ ಅಡ್ವರ್ಟೈಸ್ ಎಲ್ಲ ಮಾಡೋದು ಎಲ್ಲ ಇದು ಮಾಡಬೇಕು. ಎ ನ್ಯೂ ಅಡ್ವರ್ಟೈಸರ್ ಅಸೋಸಿಯೇಟ್ ವಿತ್ ಅ ಕ್ಲೈಂಟ್ ದಟ್ ಹ್ಯಾವ್ ಸೆಲ್ಫ್ ಸರ್ವ್ ಸೀಟ್ ಅಂತಂದರೆ ಮಿನಿಮೈಸಿಂಗ್ ದ ರಿಸ್ಕ್ ಆಫ್ ದ ಯೂಸರ್. ಅಂತಂದರೆ ಆನ್ಲೈನ್ ಏನಾದ್ರು ನೋಡಿಬಿಟ್ಟು ಏನೋ ಬೈ ಮಾಡೋಕೆ ಹೋಗಿ ಅಲ್ಲೇ ರೇಟ್ ಜಾಸ್ತಿ ಇರುತ್ತೆ. ಸೊ ಆ ಥರ ಎಲ್ಲ ಮಾಡ್ಕೋಬೇಡಿ. ಅದಕ್ಕೆ ಯೂಸರ್ ಕಂಫರ್ಟೇಬಲ್ ಆಗಿ ಇರೋದನ್ನ ನಾವು ಅಡ್ವರ್ಟೈಸ್ ಆಗಿದೆ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಬೇಕು. ಇಲ್ಲಿ ನೋಡೋದಾದರೆ, ಇಲ್ಲಿ ನಾವು ದ ಸ್ಪೆಷಲಿಸ್ಟ್ ನೀಡ್ ಟು ಬಿ ಅಡಾಪ್ಟೇಬಲ್ ಟು ವರ್ಕ್ ಇನ್ ಎ ರೊಟೇಟಿಂಗ್ 24 ಶಿಫ್ಟ್ ಪ್ಯಾಟರ್ನ್ ವಿಚ್ ಇನ್ಕ್ಲೂಡ್ ನೈಟ್ ಶಿಫ್ಟ್. ಅಂತಂದರೆ ಒಂದೊಂದು ಸಲ ವೀಕೆಂಡ್ ಇರುತ್ತೆ, ಒಂದೊಂದು ಸಲ ಮಾರ್ನಿಂಗ್ ಶಿಫ್ಟ್ ಇರುತ್ತೆ. ಸೊ ಅದರಲ್ಲೆಲ್ಲ ಪ್ರಿಪೇರ್ ಆಗಿರಬೇಕು. ಆ ಶಿಫ್ಟ್ ಎಲ್ಲ ಮಾಡೋಕ್ಕೆ ಮಾರ್ನಿಂಗ್ ಶಿಫ್ಟೂ ಓಕೆ ಥರ ಇರಬೇಕು. ನೋಡಿ, ಇಲ್ಲಿ ಕ್ರಿಯೇಟಿವ್ಸ್ ಆರ್ ಆಟೋಮೇಟೆಡ್ ಅಂಡ್ ಹ್ಯೂಮನ್ ರಿವ್ಯೂ ಪ್ರೋಸೆಸ್ ಅಂಡ್ ಕ್ಯಾಟಗರೈಸ್ ವಿತ್ ಪ್ರಿಸೆಂಡೆಂಟ್ ಲೆವೆಲ್ ಆಫ್ ಡೀಟೇಲ್ ಅಂಡ್ ಅಕ್ಯುರೇಸಿ. ಅಂತಂದರೆ ಏನೇ ಇದು ಮಾಡಿದ್ರು ಹ್ಯೂಮನ್ ರಿವ್ಯೂ ಮಾಡ್ದಂಗೆ ಆಗಲ್ಲ. ಸೊ ಅದಕ್ಕೆ ಅಕ್ಯುರೇಸಿ ಆಗಿ ಮತ್ತು ಯಾವುದೇ ಕ್ಯಾಟಗರಿಲಿ ಬರಬೇಕು ಅದನ್ನ ಎಲ್ಲ ನಾವು ಕರೆಕ್ಟಾಗಿ ಕ್ಯಾಟಗರೈಸ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ದ ರೋಲ್ ಆಫ್ ಅಸೋಸಿಯೇಟ್ ಆ್ಯಡ್ ಕ್ವಾಲಿಟಿ ಆಪ್ಟಿಮೈಸೇಷನ್ ಎನ್ಶೂರ್ ದ ಇಂಟಿಗ್ರಿಟಿ ಆಫ್ ಡೇಟಾ ಆನ್ ವಿಚ್ ಪಬ್ಲಿಷರ್ ಆ್ಯಂಡ್ ನೆಟ್ವರ್ಕ್ ಬೇಸ್ಡ್ ಸೆಟ್ಟಿಂಗ್ ಅಪ್ ದ ಪ್ರಿಫರೆನ್ಸ್ ಆನ್ ಎಕ್ಸ್ಚೇಂಜ್. ಅಂತಂದರೆ ಕರೆಕ್ಟಾಗಿ ಏನೇ ನಾವು ಪ್ರೊಡ್ಯೂಸ್ ಮಾಡಿದ್ರು, ಏನೇ ಆನ್ಲೈನಲ್ಲಿ ಅಡ್ವರ್ಟೈಸ್ ನೋಡಿದ್ರು ಅವರು, ಅದಕ್ಕೆಲ್ಲ ಡೇಟಾ ಇರಬೇಕು. ಅದಕ್ಕೆ ಆನ್ಲೈನ್ ಅಡ್ವರ್ಟೈಸ್ ಕರೆಕ್ಟಾಗಿ ಇದೆ, ನೀವು ಸುಳ್ಳು ಕೊಡ್ತಿಲ್ಲ ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ರಿವ್ಯೂ ಆ್ಯಂಡ್ ಟ್ಯಾಗ್ ಕ್ರಿಯೇಟಿವ್ ಬೇಸ್ಡ್ ಆನ್ ಡಿಫ್ರೆಂಟ್ ಆಸ್ಪೆಕ್ಟ್ ಆಫ್ ದ ಅಡ್ವರ್ಟೈಸ್ಮೆಂಟ್ ಅಕಾರ್ಡಿಂಗ್ ಟು ಯಾವ ಆ್ಯಡ್ ಪಾಲಿಸಿ ಯೂಸಿಂಗ್ ಡಿಫ್ರೆಂಟ್ ಟೂಲ್ ಟು ಎನ್ಶೋರ್ ಓನ್ಲಿ ಆ್ಯಡ್ಸ್ ದಟ್ ಆರ್ ಕಂಪ್ಲೇಂಟ್ ಆರ್ ಅಪ್ರೂವ್ಡ್ ಸರ್ವ್ಡ್. ಅಂತಂದರೆ ಇವ್ರದ್ದು ಕಂಪ್ನಿ ಪಾಲಿಸಿ ಇರುತ್ತಲ್ಲ, ಸೇಮ್ ಅಮೆಝಾನ್ ಅವ್ರ ಥರನೇ ಇವ್ರದ್ದು ಒಂದು ಕಂಪ್ನಿ ಪಾಲಿಸಿ ಅಂತ ಇರುತ್ತೆ. ಸೊ ಆ ಕಂಪ್ನಿ ಪಾಲಿಸಿ ತಕ್ಕನಾಗಿ ನಮ್ಮದು ಆ್ಯಡ್ಸ್ ಇದೆನಾ ಅಂತೆಲ್ಲ ಚೆಕ್ ಮಾಡಿ ಒಂದು ಅಪ್ರೂವ್ ಆಗಿರೋ ಅಷ್ಟೇ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ರಿವ್ಯೂ ಮಾಡಿ ಕರೆಕ್ಟಾಗಿದೆಯಾ ಅಂತ ಡಿಸಿಷನ್ ತಗೊಂಡು ಅಪ್ರೂವ್ ಮಾಡಬೇಕು. ಆ ಆ್ಯಡ್ಗಳನ್ನಷ್ಟೇ ನೆಕ್ಸ್ಟು ಅಡ್ವರ್ಟೈಸ್ ಆಗಿ ಇದಾಗುತ್ತೆ. ಮತ್ತು ಅಲ್ಲಿ ರಿವ್ಯೂವಿಂಗ್ ಡಿಸ್ಪ್ಲೇ ವಿಡಿಯೋ ಆ್ಯಡ್ಸನ್ನು ಯಾವ ಪಾರ್ಟ್ನರ್ ಸೈಟ್ ಪರ್ ಅವರ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕಾಂಪಿಟೇಟರ್ ಎಕ್ಸ್ಕ್ಲೂಸಿವ್ ಗೈಡ್ಲೈನ್ಸ್. ಅಂತಂದರೆ ಇವಾಗ ಅವರು ಪಾರ್ಟ್ನರ್ದು ಜೊತೆ ಯಾವ ಆ್ಯಡ್ಸ್ ಎಲ್ಲ ಕ್ರಿಯೇಟ್ ಮಾಡೋದು, ಅಪ್ರೂವ್ ಮಾಡೋದು, ರಿವ್ಯೂ ಮಾಡೋದು ನಮ್ಮದಾಗಿರುತ್ತೆ. ಯೂಸ್ ಡೇಟಾ ಟು ಡಿಟೆಕ್ಟ್ ರಿಸ್ಕಿ ಅಡ್ವರ್ಟೈಸರ್ ಟ್ರೆಂಡ್ ಆ್ಯಂಡ್ ಇಂಪ್ಲಿಮೆಂಟ್ ಪ್ರೋಸೆಸ್ ಟು ಮಿಟಿಗೇಟ್ ರಿಸ್ಕ್. ಅಂತಂದರೆ ಇವಾಗ ಏನೇನೋ ಇದು ಯಾವ ಹೆಸ್ರು ಹೇಳ್ಕೊಂಡು ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಇನ್ನು ರಿಸ್ಕ್ ಟೈಪ್ ಇದ್ದರೆ ಅದನ್ನೆಲ್ಲ ಬೇಗ ಕಂಡುಹಿಡ್ದು ಆ ರಿಸ್ಕ್ನ ಕಮ್ಮಿ ಮಾಡಬೇಕಿಲ್ಲ ಅಂತಂದರೆ ಅದ್ರ ಮೇಲೆ ಲೀಗಲ್ ಆಗಿ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನ ತೊಗೋಬೇಕಾಗಿರುತ್ತೆ. ಇಲ್ಲಿ ನೋಡಿ, ವರ್ಕ್ ವಿತ್ ಅ ಕ್ರಾಸ್ ಫಂಕ್ಷನಲ್ ಟೀಮ್ ಲೈಕ್ ಎ ಪ್ರಾಡಕ್ಟ್ ಇಂಜಿನಿಯರಿಂಗ್ ಟೀಮು, ಬೇರೆ ಬೇರೆ ಟೀಮ್ ಜೊತೆ ಎಲ್ಲ ವರ್ಕ್ ಮಾಡಿ ನಾವು ಒಂದು ಡಿಸೈಡಿಗೆ ಬರಬೇಕು. ಯಾವ ಥರ ಮಾರ್ಕೆಟ್ ಪ್ಲೇಸ್ಗೆ ಸೇಫ್ ಆಗಿರೋ ಅಡ್ವರ್ಟೈಸ್ ಕೊಡೋದು ಅಂತ ಎಲ್ಲ ಹೇಳ್ಬಿಟ್ಟು. ಮತ್ತು ಕ್ರಿಯೇಟಿವ್ ಡ್ಯಾಶ್ಬೋರ್ಡ್ ಆ್ಯಂಡ್ ರಿಪೋರ್ಟ್ಸ್ ಫಾರ್ ದ ಟ್ರೆಂಡ್. ಈ ಟ್ರೆಂಡ್ ಅನಾಲಿಸಿಸ್ಗೆ ಡ್ಯಾಶ್ಬೋರ್ಡ್ ಎಲ್ಲ ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ, ಫೆಮಿಲಿಯಾರಿಟಿ ವಿತ್ ಆನ್ಲೈನ್ ಅಡ್ವರ್ಟೈಸಿಂಗ್ ಡೊಮೈನ್ ಆ್ಯಂಡ್ ರಿಲೇಟೆಡ್ ಟೆಕ್ನಾಲಜಿ ಅಂತ ಇದೆ. ಮತ್ತು ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎಮರ್ಜಿಂಗ್ ಅಂತಂದರೆ ಗೂಗಲ್ ಆ್ಯಡ್ಸ್ ಮ್ಯಾನೇಜರು ಆ ಬಗ್ಗೆ ವರ್ಕಿಂಗ್ ಇದ್ದರೆ ಬೆನಿಫಿಟೆಡು. ಇಲ್ಲಿ 1 to 3 ಇಯರ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ಲು ಮತ್ತು ಗೂಗಲ್ ಸ್ಯೂಟ್ ಇದು ಡೇಟಾ ಎಂಟ್ರಿ ಮಾಡೋಕ್ಕೆ. ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಸ್ಟ್ರಾಂಗ್ ಸ್ಟ್ರಾಟಜಿಕ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಇಲ್ಲಿ ನೋಡೋದಾದರೆ ಎಬಿಲಿಟಿ ಟು ಈಸ್ಲಿ ಅಡಾಪ್ಟ್ ಚೇಂಜಿಂಗ್ ಪ್ರಿಯಾರಿಟೀಸ್. ಅಂತಂದರೆ ಹೊಸ ಹೊಸ ಟೂಲ್ಸ್ಗಳು ಬರ್ತಿರುತ್ತೆ ಮಾರ್ಕೆಟಲ್ಲಿ ಎವ್ರಿ ಡೇ. ಸೊ ನೀವು ಟೆಕ್ನಾಲಜಿಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊತಾ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ರಿಪೋರ್ಟಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಗುಡ್ ಯಾವ್ದು ನೋಡೋದಾದರೆ
ಅಂಡರ್‌ಸ್ಟ್ಯಾಂಡಿಂಗ್ ಆಫ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಸ್ಪೇಸ್ ಇದ್ರೆ ಬೆನಿಫಿಟೆಡು. ಮತ್ತು ಇಲ್ಲಿ ವೆಸ್ಟರ್ನ್ ಪಾಪ್ ಕಲ್ಚರ್ ಬಗ್ಗೆ ನಾಲೆಡ್ಜ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಇನ್ನು ಇಂಪಾರ್ಟೆಂಟ್ ನೋಡೋದಾದರೆ all applicant must apply for the AWO opening direct with a AWO. We don't authorize any external agency India to handle candidate applicant ಅಂತ ಹೇಳಿದ್ದಾರೆ. ಸೊ ಇವರು ಡೈರೆಕ್ಟಾಗಿ ಇವರೇ ಹೈಯರ್ ಮಾಡ್ತಿದ್ದಾರೆ, ಯಾವುದೇ ಥರ್ಡ್ ಪಾರ್ಟಿಯಿಂದನೂ ಯಾರೂ ಮಾಡ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರ್ ಇಂಟರ್ನಲ್ ರಿಕ್ರೂಟರ್ ವಿಲ್ ರೀಚ್ ಔಟ್ ಯು ಡೈರೆಕ್ಟ್ಲಿ ಡಿಸ್ಕಸ್ ದ ನೆಕ್ಸ್ಟ್ ಸ್ಟೆಪ್ ಇಫ್ ಯು ಡಿಟರ್ಮೈನ್ ದಟ್ ರೋಲ್ ಇಸ್ ಗುಡ್ ಫಿಟ್ ಫಾರ್ ಯು. ಅಂತಂದರೆ ಅವ್ರು ಇಂಟರ್ನಲ್ ರಿಕ್ರೂಟರೇ ನಿಮಗೆ ರೀಚ್ ಔಟ್ ಆಗ್ತಾರೆ, ಬೇರೆ ಯಾರು ನಮ್ಮ ಕಡೆಯಿಂದ ಕಾಲ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನೋಡೋದಾದ್ರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಥ್ರೂ ಫಾರ್ಮಲ್ ಇಂಟರ್ವ್ಯೂ ಆ್ಯಂಡ್ ಅಸೆಸ್ಮೆಂಟ್ ಅರೇಂಜ್ ಬೈ ಅವರ್ ಡೈರೆಕ್ಟ್. ಸೊ ಅವರಿಂದನೇ ಟೆಸ್ಟು ಕೂಡ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಎಲ್ಲರೂ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನೆಕ್ಸ್ಟು ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ, ಜಾಬ್ಗೆ ಇದೊಂದು ಗುಡ್ ಆಪರ್ಚುನಿಟಿ. ಸೊ 1 to 3 ಇಯರ್ಸ್ ಅಂದರೆ ಆರಾಮಾಗಿ ಸ್ಕಿಲ್ಸ್ ಇರೋರೆಲ್ಲ ಅಪ್ಲೈ ಮಾಡ್ಕೋಬೋದು. ಬಿಫೋರ್ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಿ. ಸೊ ನೋಡೋಣ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.